ನಟ ಸೈಫ್ ಅಲಿ ಖಾನ್ ಚಾಕು ಇರಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಾಂಗ್ಲಾ ಪ್ರಜೆ ಅರೆಸ್ಟ್ ಆಗಿರುವಂತದ್ದು. ಚಾಕು ಇರಿದಂತ ವ್ಯಕ್ತಿ ವಿಜಯ್ ದಾಸ್ ಅಂತ ಗುರುತಿಸಲಾಗಿದೆ. ಈತ ಬಾಂಗ್ಲಾ ಪ್ರಜೆ, ಈತನನ್ನ ಅರೆಸ್ಟ್ ಮಾಡಲಾಗಿದೆ. ಚಾಕು ಇರಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಟ ಸೈಫ್ ಅಲಿ ಖಾನ್ ಚಾಕು ಇರಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಾಂಗ್ಲಾ ಪ್ರಜೆಯನ್ನ ಅರೆಸ್ಟ್ ಮಾಡಲಾಗಿದೆ. ವಿಜಯ್ ದಾಸ್ ಅಂತ ಗುರುತಿಸಲಾಗಿದ್ದು ಮುಂಬೈ ಪೊಲೀಸರಿಂದ ಸುದ್ದಿಗೋಷ್ಠಿಯನ್ನ ನಡೆಸಲಾಗ್ತಾ ಇರುವಂತದ್ದು. ಸೈಫ್ ಅಲಿ ಖಾನ್ಗೆ ಚಾಕು ಇರಿದಿದ್ದು ಬಾಂಗ್ಲಾದೇಶಿ ಪ್ರಜೆ ಎನ್ನುವ ಮುಖಾಂತರವಾಗಿ ಈಗ ಮುಂಬೈ ಪೊಲೀಸರಿಂದ ಸುದ್ದಿಗೋಷ್ಠಿಯನ್ನ ನಡೆಸಲಾಗ್ತಾ ಇದೆ. ಪ್ರಮುಖವಾಗಿ ಒಂದು ಕಡೆ ನಟ ಸೈಫ್ ಅಲಿ ಖಾನ್ ಅವರ ಚಾಕು ಇರಿತದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಂಬೈ ಪೊಲೀಸರಿಂದ ಸುದ್ದಿಗೋಷ್ಠಿಯನ್ನ ಕರೆಯಲಾಗಿರುವಂಥದ್ದು. ಚಾಕು ಇರಿತದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಂಬೈನ ಪೊಲೀಸರಿಂದ ಸುದ್ದಿಗೋಷ್ಠಿಯನ್ನು ನಡೆಸಿ ಸೈಫ್ ದಾಳಿಕೋರನ ಹೆಸರು ಶಫೀಕ್ ಉಲ್ ಇಸ್ಲಾಂ. 70 ಗಂಟೆಗಳ ಬಳಿಕ ಅವನನ್ನ ಅರೆಸ್ಟ್ ಮಾಡಲಾಗಿದೆ. ಅಕ್ರಮವಾಗಿ ಭಾರತಕ್ಕೆ ಎಂಟ್ರಿ ಕೊಟ್ಟಿದ್ದಾನೆ. ಭಾರತದಲ್ಲಿ ನೆಲೆಸಿ ಕಳ್ಳತನವನ್ನ ಮಾಡುವ ಉದ್ದೇಶದಿಂದ ಈತ ಬಂದಿದ್ದ. 5-6 ತಿಂಗಳ ಹಿಂದೆ ಮುಂಬೈಗೆ ಬಂದಿದ್ದಾನೆ. ಆರೋಪಿ ಬಂದಿದ್ದ ಹಲವು ಬಾರಿ ಬೇರೆ ಬೇರೆ ಹೆಸರು ಹೇಳ್ತಾ ಇದ್ದ. ಮುಂಬೈನಲ್ಲಿ ಡಿಸಿಪಿ ದೀಕ್ಷಿತ್ ಗೆಡಂ ಸುದ್ದಿಗೋಷ್ಠಿಯನ್ನ ಕರೆದಿದ್ದಾರೆ. ನಟ ಸೈಫ್ ಅಲಿ ಖಾನ್ ಮೇಲೆ ದಾಳಿ ನಡೆಸಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆತನ ಹೆಸರು ಶರೀಫ್ ಉಲ್ ಇಸ್ಲಾಂ. ಮುಂಬೈನ ಡಿಸಿಪಿ ದೀಕ್ಷಿತ್ ಗೆಡಂ ಸುದ್ದಿಗೋಷ್ಠಿಯನ್ನ ನಡೆಸಿರುವಂತದ್ದು. ಆರೋಪಿ ಶರೀಫ್ ಬಾಂಗ್ಲಾದೇಶದ ಮೂಲದವನು ಅಂತ ಒಂದು ಕಡೆ ತಿಳಿದು ಬಂದಿದೆ. ಭಾರತೀಯ ಎಂಬುದಕ್ಕೆ ದಾಖಲೆ ಇಲ್ಲ. ಅಕ್ರಮವಾಗಿ ಭಾರತಕ್ಕೆ ನುಸುಳಿರುವ ಸಾಧ್ಯತೆ ಇದ್ದು ಕಳ್ಳತನದ ಉದ್ದೇಶದಿಂದಲೇ ಸೈಫ್ ಮನೆಗೆ ನುಗ್ಗಿದ್ದಾನೆ. ಹೌಸ್ ಕೀಪಿಂಗ್ ಏಜೆನ್ಸಿಯಲ್ಲಿ ಕೆಲಸ ಮಾಡ್ತಾ ಇದ್ದ ಶರೀಫ್ 5-6 ತಿಂಗಳ ಹಿಂದೆ ಮುಂಬೈಗೆ ಬಂದಿದ್ದಾನೆ. ಬಂದಿದ್ದ ಹಲವು ಬಾರಿ ಬೇರೆ ಬೇರೆ ಹೆಸರುಗಳನ್ನ ಹೇಳಿಕೊಂಡು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಳ್ಳತನಕ್ಕೆ ಯತ್ನಿಸಿದ್ದಾನೆ ಅಂತ ತಿಳಿಸಲಾಗ್ತಾ ಇದೆ. 2025 को रात में 2 बजे बांद्रा पुलिस स्टेशन की हद्दी में अभिनेता श्री सैफ अली खान इनके घर पर जबरी चोरी के उद्देश्य से उन पर हमला हुआ था। उस कारण से बांद्रा पुलिस स्टेशन में गुना दाखिल किया गया है और एक आरोपी को उसमें अरेस्ट किया गया है। उस आरोपी का नाम मोहम्मद शरीफुल इस्लाम शहजाद है। मोहम्मद शरीफुल इस्लाम शहजाद, एज 30 इयर्स। अभी तक की इन्वेस्टिगेशन में ये समझ में आया है कि ये आरोपी चोरी के इरादे से उस घर में उसने एंटर किया था और उस समय पर यह इंसिडेंस हुआ था। इस एक्यूज को कोर्ट में पेश किया जाएगा और पुलिस कस्टडी की रिक्वेस्ट की जाएगी और उसके बाद आगे का इन्वेस्टिगेशन किया जाएगा।
सर ये आरोपी बेसिकली कहाँ रहता था मुंबई में और कब से वहाँ काम करता तो ये जो आरोपी है, यह आरोपी बांग्लादेशी ओरिजिन का है, ऐसा हमारा डाउट है। इसीलिए इस केस में अप्रोप्रिएट सेक्शंस की वार की गई है और उस हिसाब से आगे का इन्वेस्टिगेशन 2025 को रात में 2 बजे बांद्रा पुलिस स्टेशन की हद्दी में